हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितान् सस्यासप्रवचनासक्तान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ಓಂ ಶ್ರೀಶಾಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ ಮಾಲಿಕಾ ಗದ್ಯ ರೂಪವಾಗಿದೆ. 180 ಗದ್ಯಗಳು ಶಾಸ್ತ್ರ ಪ್ರಮೇಯಗಳೇ ಆಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಎಂದಾಗ ಸಕಲ ಪುರಾಣವನ್ನು ನಾವು ವೀಕ್ಷಿಸಬೇಕು. ಎಲ್ಲ ಪುರಾಣಗಳು 4 ಲಕ್ಷ ಶ್ಲೋಕಗಳು ಓದುವ ಯೋಗ್ಯತೆ ಅರ್ಹತೆ ನಮ್ಮದಲ್ಲ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ತಮ್ಮ ಸರ್ವಮೂಲ ಗ್ರಂಥದಲ್ಲಿ ಯಾವುದು ಪುರಾಣ ಶ್ಲೋಕಗಳನ್ನು ಆಧರಿಸಿ ವೇದವ್ಯಾಸ ಅಭಿಪ್ರಾಯವನ್ನು ತಿಳಿಸಿದ್ದಾರೋ ಆ ಪುರಾಣದ ವಾಕ್ಯವನ್ನು ಮಾತ್ರ ನಾವು ಗಮನಿಸುತ್ತಿದ್ದೇವೆ. ಪ್ರಸ್ತುತ ಕೂರ್ಮ ಪುರಾಣದ ವಾಕ್ಯವನ್ನು ನೋಡುತ್ತಿದ್ದೇವೆ. ಮುಂದಿನ ವಾಕ್ಯ ಹೀಗಿದೆ: ವ್ಯಕ್ತಃ ಭವೇತ್ ಹರಿ ತತ್ರ ಯಸ್ಥಾನಂ ರಚಿತಂ ಸತಾಂ. ಕೂರ್ಮ ಪುರಾಣವಾಗಲಿ ಯಾವುದೇ ಪುರಾಣವಾಗಲಿ ವೇದವ್ಯಾಸರ ಅಭಿಪ್ರಾಯವೇನಿದೆ? ನಮ್ಮ ಬಿಂಬನನ್ನು ಪರಿಚಯಿಸುವುದೇ ಆಗಿದೆ. ಆ ಬಿಂಬನನ್ನು ಬಿಂಬ ಎಂದು ಹೇಳಲಾರದೆ ಪುರಂದರದಾಸರು ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಬಿಂಬ ಎಂದರೆ ಸರ್ವರಿಗೂ ಬಿಂಬನೆ. ಪುರುಷೋತ್ತಮ ಅಂತ ಹೇಳಿದಾಗ ಎಲ್ಲರೂ ನಾವು ಪುರುಷರು ಅಂತೇಳಿ 84 ಲಕ್ಷ ಯೋನಿಗಳಲ್ಲಿ ಜೀವರು ಬಂದಿದ್ದಾಗ ಅವರು ಭಗವಂತ ಒಂದು ಯಂತ್ರವನ್ನು ಸೃಷ್ಟಿಸಿ, ಶರೀರ ಎಂಬುದೇ ಯಂತ್ರ, ಅದರ ಒಳಗಡೆ ಇಟ್ಟಿದ್ದಾನೆ. ಅದರ ಅರಿವು ಸಕಲ ಜೀವರಿಗೂ ಬರುತ್ತದೆ, ಹುಳ ಹುಪ್ಪಟಗಳಿಗೂ ಬರುತ್ತದೆ, ಮನುಷ್ಯರಿಗೂ ಬರುತ್ತದೆ. ನಾನು ಈ ಶರೀರದಲ್ಲಿದ್ದೇನೆ ಎಂಬ ಅನಿಸಿಕೆ ಎಲ್ಲರಿಗೂ ಬಂದು, ಇದು ನನ್ನ ಶರೀರ, ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನನ್ನ ಕಣ್ಣು ಎಂದು ಹೇಳುತ್ತೇವೆ. ನನ್ನ ಅಂತ ಹೇಳಿದಾಗ ನಾನು ಮತ್ತು ಆ ಕಣ್ಣು ಶರೀರ ಬೇರೆ ಎಂಬುದ ಸ್ಪಷ್ಟ ತಿಳುವಳಿಕೆ ಹಾಗೆ ಆಗುತ್ತದೆ. ಇದು ಪಶು ಪ್ರಾಣಿಗಳಲ್ಲೂ ಸಹ ಸಾಧಾರಣ. ಇದು ನನ್ನ ಶರೀರ, ನಾನೇ ಶರೀರ ಎಂಬ ಜ್ಞಾನ ಯಾರಿಗೂ ಬರುವುದಿಲ್ಲ. ಆದರೆ ವ್ಯವಹಾರ ಮಾಡುವಾಗ ಮೋಹಕವಾಗಿ ಶರೀರವೇ ನಾನು ಎಂಬುದಾಗಿ ಶರೀರವನ್ನು ರಕ್ಷಣೆ ಮಾಡಿಕೊಳ್ಳುತ್ತಾರೆ. ಇದು ಅತ್ಯಂತ ಮೋಹ, ಅಜ್ಞಾನ. ಹೇಳುವುದೊಂದು ಮಾಡುವುದೊಂದು ಎಂಬತಕ್ಕಂಥ ಸ್ಪಷ್ಟ ನಿದರ್ಶನ ಸಕಲ ಜೀವರಲ್ಲಿ ಆವರಿಸಿರದ ಬಂಧನ. ಯಾರು ಬಂಧನದೊಳಗಾಗಿರುತ್ತಾರೋ ಅವರಿಗೆ ಈ ಬಂಧನವನ್ನು ಹೇಗೆ ನಾವು ತಿಳಿದುಕೊಳ್ಳುವುದು? ಎಲ್ಲ ಬಂಧಿಗಳಿಗೆ ಕಾಯಂ ಆಗಿ ಒಂದು ಸಂಖ್ಯೆಯನ್ನು ನಮೂದಿಸಿರ್ತಾರೆ. ಏಕೆ? ಅವರನ್ನು ಪತ್ತೆ ಹಚ್ಚುವ ಸಲುವಾಗಿ. ಬಂದಿಯಾಗಿದ್ದ ವ್ಯಕ್ತಿಯನ್ನು ಅವನನ್ನು ಯಾವ ಒಂದು ಗೌರವಯುಕ್ತವಾಗಿ ಹೆಸರನ್ನು ಹಿಡಿದು ಕರೆಯುವುದಿಲ್ಲ. ಬಂದಿಯಾದ ಸಂಖ್ಯೆ ನಂಬರನ್ನು ಹೇಳುತ್ತಾರೆ. ಹಾಗೆ ಸಕಲ ಜೀವರನ್ನು ಸಹ 84 ಲಕ್ಷ ಯೋನಿಗಳಲ್ಲಿದ್ದಾಗ ಅವರ ಅರ್ಹತೆ ಎಂಬತಕ್ಕಂಥದ್ದು ಯಾರೂ ಗಮನಿಸುವುದಿಲ್ಲ. ಏಕೆಂದರೆ ಒಬ್ಬರ ಅರ್ಹತೆ ಇನ್ನೊಬ್ಬರಿಗೆ ಏನು ಪ್ರಯೋಜನವಿಲ್ಲ. ನಿಮ್ಮ ಅರ್ಹತೆ ನಿಮಗೆ, ನಮ್ಮ ಅರ್ಹತೆ ನಮಗೆ. ಭಿನ್ನ ಜೀವ ಭಿನ್ನ ಕರ್ಮ. ಇದನ್ನು ಭಗವಂತ ಸೂಚಿಸಲು ನಮ್ಮಲ್ಲಿ ಇರತಕ್ಕಂಥದ್ದು ನಮ್ಮದೇ ಆದದ್ದು ಯಾವುದು ಅಂದರೆ ತಾರತಮ್ಯ ಭಾವನೆ. ನನ್ನ ಅರ್ಹತೆ, ನನ್ನ ಯೋಗ್ಯತೆ. ಈ ನನ್ನ ಅರ್ಹತೆ ಎಂದಾಗ ನನ್ನನ್ನು ಬಿಟ್ಟು ಹೋಗಲಾರದೆ ಇರತಕ್ಕಂಥ ಯೋಗ್ಯತೆಗೆ ಅರ್ಹತೆ ಅಂತ ಹೆಸರು. ಇದನ್ನೇ ನಾವು ಶಾಸ್ತ್ರೀಯವಾಗಿ ತಾರತಮ್ಯ ಅಂತ ಹೇಳುವುದು. ತಾರತಮ್ಯ ನಮ್ಮಲ್ಲೇ ನಾವು ತಿಳಿದುಕೊಳ್ಳೋಕೆ ಸಾಧ್ಯವೇನು? ಹೌದು, ಸಾಧ್ಯ.
ನಮ್ಮಲ್ಲಿ ಒಂದು ಪದಾರ್ಥವಿದೆ ಎಂದು ತಿಳಿದಾಗ ಮಾತ್ರ ಅದು ಇನ್ನೊಂದು ಪದಾರ್ಥವನ್ನು ಹೋಲಿಸಿ ನೋಡಲು ಸಾಧ್ಯವಾಗುತ್ತದೆ. ನಮ್ಮ ಪದಾರ್ಥವೇ ಅಸತ್ತಾಗಿದ್ದರೆ ಹೋಲಿಕೆ ಯಾವುದರಲ್ಲಿ ಮಾಡಬೇಕು? ಎರಡು ಸತ್ ಪದಾರ್ಥಗಳಲ್ಲಿ ಹೋಲಿಕೆ ಮಾಡಬೇಕೇ ಹೊರತು ಅಸತ್ ಪದಾರ್ಥ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪದಾರ್ಥವೇ ಅಲ್ಲದೇ ಇರತಕ್ಕಂಥ ಕಾಲ್ಪನಿಕವಾದುದರಲ್ಲಿ ತಾರತಮ್ಯ ಭಾವನೆಯಾದರೂ ಹೇಗೆ? ಎಲ್ಲವೂ ಕಾಲ್ಪನಿಕವಾಗುತ್ತದೆ. ಆದ್ದರಿಂದ ಎಲ್ಲ ಜೀವರು ಯಾವ ಶರೀರದಲ್ಲಿ ಭಗವಂತನ ಇಟ್ಟಿದ್ದಾನೋ ಆ ಶರೀರದ ಮೂಲಕ ಅವನನ್ನು ಗುರುತಿಸಿಕೊಳ್ಳುತ್ತೇವೆ. ಒಂದು ಪಶು, ಒಂದು ಪಿಶನ, ಒಂದು ಕಪಿ, ಒಂದು ಸರ್ಪ, ಒಂದು ವ್ಯಾಘ್ರ, ಒಂದು ಮನುಷ್ಯ, ಈ ರೀತಿಯಲ್ಲಿ ನಾವು ಗುರುತಿಸುತ್ತೇವೆ ಹೊರತು ಮನುಷ್ಯನ ಹೆಸರಿನಿಂದಲ್ಲ, ಆ ವೃತ್ತಿಯಿಂದಲ್ಲ. ಕೇವಲ ಒಂದು ಜಾತಿ, ಒಂದು ಸಮುದಾಯ ಏಕವಚನ, ಜಾತಿ ಅಂತ ಹೆಸರು, ಮನುಷ್ಯ ಜಾತಿ. ಆದ್ದರಿಂದ ಮನುಷ್ಯ ಅಂತ ಹೇಳುತ್ತೇವೆ. ಮನುಷ್ಯ ಎಂಬುದು ಆ ಜೀವನ ಹೆಸರಲ್ಲ. ಮನುಷ್ಯ ಎಂಬತಕ್ಕಂಥದ್ದು ಆ ಪ್ರಕೃತಿಯಿಂದ ಆದಂಥ ಪುರುಷಾಕಾರ ರೂಪ. ಅದರಂತೆ ಪ್ರಕೃತಿಯಿಂದಾದ ವ್ಯಾಘ್ರ ರೂಪ, ಸರ್ಪರೂಪ, ಗಿಳಿ ರೂಪ, ಇರುವೆ ರೂಪ, ಹದ್ದು ರೂಪ ಎಲ್ಲವೂ ಸಹ ರೂಪಾಂತರವೇ ಮಾತ್ರ. ಆ ರೂಪದಿಂದ ಇದು ಒಂದು ಪಕ್ಷಿ, ಇದು ವ್ಯಾಘ್ರ, ಇದು ಪಶು, ಇದು ಗೋ, ಇದು ಸರ್ಪ ಎಂದು ಗುರುತಿಸುತ್ತೇವೆ ಹೊರತು ಸರ್ಪದಲ್ಲಿ ಲಕ್ಷಾಂತರ ಬಗೆ, ಪಶುವಿನಲ್ಲಿ ಕೋಟ್ಯಾಂತರ ಬಗೆ, ಮನುಷ್ಯರಲ್ಲಿ ಕೋಟ್ಯಾಂತರ ಬಗೆ ಇರುತ್ತದೆ. ಆದರೂ ಅವರ ಹೆಸರನ್ನು ಯಾರೂ ನಾವು ಹೆಸರಿಂದ ನಾವು ಕರೆಯೋದಿಲ್ಲ, ಯಾಕಂದರೆ ಹೆಸರೇ ಇಲ್ಲ. ಹಾಗಾದರೆ ಗುರುತಿಸಿಕೊಳ್ಳುವ ಬಗೆ ಹೇಗೆ? ಯಾರು ಗುರುತಿಸಬೇಕು? ನಮಗೆ ನಾವು ನಮ್ಮನ್ನು ಗುರುತಿಸಲು ಹೆಸರು ಬೇಕೇನು? ನಾನು ಇಂತಹವನಂತ ಹೇಳಿ ಯಾರಿಗೆ ಹೇಳಬೇಕು? ನನಗೆ ಹೇಳಬೇಕೇನು? ಸಿದ್ಧವಾಗಿರ್ತಕ್ಕಂಥ ವಿಷಯವನ್ನು ಹೇಳ್ತಕ್ಕಂಥ ಪ್ರಮೇಯವೇ ಇಲ್ಲ. ಹಾಗಾದರೆ ಪರರಿಗೆ ತಿಳಿಸಬೇಕಂದ್ರೆ ಪರರಿಗೆ ತಿಳಿದು ನಿಮಗೆ ಆಗತಕ್ಕಂಥ ಪ್ರಯೋಜನವೇನು? ನಮ್ಮ ಶರೀರ ರಾಗಿ ಎಂಬುದಾಗಿದ್ದಾಗ ಅದು ಗೋಧಿ ಎಂಬುದನ್ನಾಗಿ ತಿಳಿಸುವುದರಿಂದ ರಾಗಿಗೆ ಏನಾದರೂ ವಿಶಿಷ್ಟವಾದ ಕಿರೀಟ ಬರುವುದೇನು? ರಾಗಿ ತಿಳಿದುಕೊಂಡಾಗ ಗೋಧಿಯ ಬಣ್ಣ, ಗೋಧಿಯ ರುಚಿ ಏನಾದರೂ ಬದಲಾಗುವುದೇನು? ಅದರಂತೆ ಒಬ್ಬ ಮನುಷ್ಯ, ಒಬ್ಬ ವ್ಯಾಘ್ರ, ಒಬ್ಬ ಪಶು ಯಾರೇ ಆ ಶರೀರದಲ್ಲಿದ್ದಾಗ ಕೇವಲ ಆ ಜೀವನನ್ನು ಜಾತಿ ಏಕ ಸಮುದಾಯ ವಚನದಿಂದ ನಾವು ಗುರುತಿಸುತ್ತೇವೆ. ಇದು ನಾವು ಬಿಂಬನನ್ನು ತಿಳಿದುಕೊಳ್ಳತಕ್ಕಂಥ ಮುಖ್ಯ ಪ್ರಮೇಯವಾಗಿದೆ. ಏಕೆಂದರೆ ಭಗವಂತನ ರೂಪ ನಿಶ್ಚಿತವಾದದ್ದು ನಮ್ಮ ಬಿಂಬನಲ್ಲಿ, ಆದರೆ ಶರೀರ ಮಾತ್ರ ರಾಗಿ ಇರಬಹುದು, ಗೋಧಿ ಇರಬಹುದು, ಮೆಣಸಿನಕಾಯಿ ಇರಬಹುದು, ಹೂವು ಇರಬಹುದು, ತೆಂಗಿನಕಾಯಿ ಇರಬಹುದು, ಪಶು ಪ್ರಾಣಿಗಳಾಗಿರಬಹುದು, ಇರುವೆ ಇರಬಹುದು, ಕೀಟ ಇರಬಹುದು, ಮನುಷ್ಯರಾಗಿರಬಹುದು. ಆದರೆ ಒಳಗಿರತಕ್ಕಂಥ ಬಿಂಬನ ರೂಪ ಯಾವುದು? ಅದು ಜೀವನ ಸ್ವರೂಪದಂತೆ ಬಿಂಬನಿರುತ್ತದೆ. ಜೀವನ ಸ್ವರೂಪ ಎಂದು ರಾಗಿಯಲ್ಲಾಗಲಿ, ಗೋಧಿಯಲ್ಲಾಗಲಿ, ಮನುಷ್ಯರಲ್ಲಾಗಲಿ ಬದಲಾಗದು. ಯಾಕೆ ಬದಲಾಗದು? ಬಿಂಬರೂಪಿಯು ಭಗವಂತ ಆ ಜೀವನ ಆಕಾರದಲ್ಲಿ, ಆಕೃತಿಯಲ್ಲಿ ನೆಲೆಸಿರುತ್ತಾನೆ. ಇದನ್ನು ನಾವು ಮುಖ್ಯವಾಗಿ ತಿಳಿಯಬೇಕು. ಇದನ್ನು ಬಹಳ ಅತೀ ಮುಖ್ಯವಾದ ಬಿಂಬೋಪಾಸನೆ. ಇದನ್ನು ಶ್ರೀ ವೇದವ್ಯಾಸದೇವರು ಕೂರ್ಮ ಪುರಾಣದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವ್ಯಕ್ತಃ ಭವೇದ್ ಹರಿ ತತ್ರ ಯಸ್ಥಾನಂ ರಚಿತಂ ಸತಾಂ. ಯಾವ ಸಜ್ಜನರು ಯಾವ ರೂಪದಿಂದ ಇರುತ್ತಾರೋ, ಯಾವ ಮನೆಯನ್ನು ಕಟ್ಟುತ್ತಾರೋ, ಏನನ್ನು ಅಂದುಕೊಳ್ಳುತ್ತಾರೋ ಭಗವಂತ ಅಲ್ಲಿ ಬಂದಿರುತ್ತಾನೆ ಎಂಬುದು ಮೇಲೆ ನಮಗೆ ಕಾಣಿಸಿಕೊಳ್ಳುತ್ತದೆ.
ಇಲ್ಲಿ ಸಜ್ಜನರು ಅಂದರೆ ಯಾರು? ಯೋಗ್ಯ ಪ್ರವೃತ್ತಿ ಹೇಳ್ತಕ್ಕಂಥವ್ರು. ಅಂದರೆ ಅಯೋಗ್ಯರು ಅನಿಸಿದ್ದು ಆಗುವುದಿಲ್ಲವೇನು? ಆದ್ದರಿಂದ ಇಲ್ಲಿ ಸಜ್ಜನರು ಮುಖ್ಯವಾಗಿ ಎಲ್ಲ ಜೀವರು ಸಹ ತಮ್ಮ ಅನಿಸಿಕೆ, ತಮ್ಮ ಇರುವಿಕೆ, ತಮ್ಮ ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ, ಈ ತಾವು ಇರುವಿಕೆ ಸತ್ತ ಎಂಬತಕ್ಕಂಥದ್ದು ನಿರ್ದಿಷ್ಟವಾದದ್ದು. ಆ ನಿರ್ದಿಷ್ಟವಾದದ್ರಲ್ಲಿ ಆ ಜೀವನಿಗೆ ಜ್ಞಾನ ಇರುತ್ತದೆ. ತಾನು ಇಂತಹ ಆ ಇರುವಿಕೆಯ ಅನುಸಾರವಾಗಿ ಬಿಂಬನಿರುತ್ತಾನೆ. ಮೊಟ್ಟ ಮೊದಲಿಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ, ನಂತರ ಬಿಂಬ ಸಾಕ್ಷಾತ್ಕಾರವಾಗುತ್ತದೆ. ಉದಾಹರಣೆಗೆ ನಾವು ಒಂದು ಲೇಖನವನ್ನು, ಒಂದು ಚಿತ್ರವನ್ನು ಜೆರಾಕ್ಸ್ ತೆಗೆದುಕೊಂಡಾಗ ನಮಗೆ ಮೂಲ ಚಿತ್ರ ಯಾವುದು, ಜೆರಾಕ್ಸ್ ಯಾವುದು ಎಂಬುದನ್ನು ನಾವು ಯಾವುದರಿಂದ ನೋಡುತ್ತೇವೆ? ಒಂದು ಜೆರಾಕ್ಸ್ ಇದ್ದಾಗ ಇದಕ್ಕೆ ಮೂಲ ಪ್ರತಿ ಇದೆ ಎಂಬುದನ್ನು ಹೇಳುತ್ತೇವೆ ಹೊರತು ಮೂಲ ಪ್ರತಿಯಿಂದ ಇದು ಕಾಪಿ ಇದೆ ಅಂತ ಹೇಳೋಕ್ಕೆ ಅಸಾಧ್ಯವೇನು? ಮೂಲ ಪ್ರತಿ ಇದ್ದಾಗ, ಮೂಲ ಅಂತ ಎನಿಸಿಕೊಂಡಾಗ ಅದು ಪ್ರತಿ ಮೂಲ ಇದೆ ಎಂಬುದು ಶಬ್ದದಲ್ಲಿ ಹೇಳಿದರೂ ಸಹ ನಮಗೆ ಯಾವಾಗ ಕಾಪಿ ಅಂದರೆ ಪ್ರತಿ ಮೂಲವು ನಮಗೆ ಲಭ್ಯವೇ ಇಲ್ಲವೋ ಆಗ ಮೂಲವನ್ನೇ ನಾವು ನೋಡುತ್ತೇವೆ. ಆದರೆ ಇಲ್ಲಿ ಭಗವಂತ ಮೂಲ, ಜೀವರೆಲ್ಲರೂ ಪ್ರತಿಕೃತಿಗಳು, ಜೆರಾಕ್ಸ್ ಕಾಪೀಸ್. ಈ ಜೆರಾಕ್ಸ್ ಕಾಪೀಸ್ ಹೇಗೆ ಬರುತ್ತೆ? ಮೂಲ ಇದ್ದಂತೆ ಬರುತ್ತದೆ. ಮೂರನೇ ವ್ಯಕ್ತಿ ನೋಡುವಾಗ ಅವನು ಪ್ರತಿಕೃತಿಯನ್ನೇ ನೋಡುತ್ತಾನೆ. ಅದನ್ನು ನೋಡಿದಾಗ ಮೂಲ ಕೃತಿ ಇದರಂತೆ ಇದೆ ಎಂದು ತಿಳಿದುಕೊಳ್ಳುತ್ತಾನೆ. ಅದನ್ನು ಪರೀಕ್ಷೆಗೋಸ್ಕರ ಮೂಲ ಕೃತಿಯನ್ನು ತೋರಿಸುವಂತೆ ಹೇಳಿದಾಗ ಅದು ಸಂತುಷ್ಟನಾಗಿ ಅದನ್ನು ಒಪ್ಪಿಕೊಳ್ಳುತ್ತಾನೆ. ಇದು ಯಾತಕ್ಕೆ ಉದಾಹರಣೆ ಅಂದರೆ, ಪ್ರತಿಕೃತಿಗೆ ಯಾವ ಅಧಿಕಾರವೂ ಇಲ್ಲ, ತಾನು ಇರುವಿಕೆಯನ್ನು ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಪ್ರತಿಕೃತಿ ಏನನ್ನು ತಿಳಿಸ್ತಾ ಇದೆ? ನನಗೆ ಮೂಲ ಕೃತಿ ಇದೆ ಎಂಬುದನ್ನು ತಿಳಿಸ್ತಾ ಇದೆ. ಇದೇ ನಾವೆಲ್ಲರೂ ನಮ್ಮ ಬಿಂಬನನ್ನು ಸೂಚಿಸುವ ರೀತಿಯಾಗಿದೆ. ಮೊಟ್ಟ ಮೊದಲೇ ನಮಗೆ ತಿಳಿತಕ್ಕಂಥದ್ದು ಪ್ರತಿಕೃತಿಯೇ, ಅದು ಆತ್ಮ ಸಾಕ್ಷಾತ್ಕಾರ. ನಂತರ ಇದು ಬಂದ ಬಗೆ, ಇದಕ್ಕೆ ಮೂಲವಾದದ್ದು ಭಗವಂತನಾದ್ರಿಂದ ಅದು ಭಗವಂತನ ಸಾಕ್ಷಾತ್ಕಾರ, ಬಿಂಬ ಸಾಕ್ಷಾತ್ಕಾರ ಅಂತ ಹೆಸರು. ಇದು ಆಯಾ ಜೀವನ ಇಚ್ಛೆಯಂತೆ, ಅಂದರೆ ಸ್ವಾಭಾವಿಕವಾದ ಇಚ್ಛೆಯನ್ನು ಏನಿದೆ ಅದರಂತೆ ಭಗವಂತನೂ ಇರುತ್ತಾನೆ. ಭಗವಂತನ ಇರುವಿಕೆ ಮತ್ತು ಜೀವನ ಇಚ್ಛೆ, ಸ್ವರೂಪದಲ್ಲಿರ್ತಕ್ಕಂಥ ಇಚ್ಛೆ ಭಿನ್ನವಾಗಿ ಇರುವುದಿಲ್ಲ ಅಂದರ್ಥ. ಭಗವಂತನ ಸಂಕಲ್ಪ, ಜೀವನ ಸಂಕಲ್ಪ, ಭಗವಂತನ ಇಚ್ಛೆ, ಜೀವನ ಇಚ್ಛೆ ಸ್ವರೂಪದಲ್ಲಿ ಭಿನ್ನವಾಗಿರುವುದಿಲ್ಲ. ಭಿನ್ನವಾಗಿರುವುದಿಲ್ಲ ಅಂದರೆ ವಿರುದ್ಧವಾಗಿರುವುದಿಲ್ಲ. ಏಕೆಂದರೆ ಅದೆರಡೂ ಸಹ ವೇದೋಕ್ತವಾದ ರೀತಿಯಲ್ಲಿ ಯಥಾರ್ಥವಾಗಿರುತ್ತದೆ. ಯಾವುದು ಯಥಾರ್ಥವಾದ ವಾಕ್ಯವೋ ಅದು ಸಜ್ಜನರ ವಾಕ್ಯ, ಸತಾಂ ವಾಕ್ಯ. ಹೀಗೆ ಹೇಳಿದಾಗ ಜೀವರಲ್ಲಿ ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ, ತಾಮಸರಿದ್ದಾರೆ. ಅವರ ಬಗ್ಗೆಯನ್ನು ಹೇಗೆ ಅಂದರೆ, ಎಲ್ಲರಿಗೂ ಭ್ರಮೆ ಉಂಟಾದರೂ ಸಹ ಅಧಿಕರಣದಲ್ಲಿ ಯಾರಿಗೂ ಭ್ರಾಂತಿ ಉಂಟಾಗುವುದಿಲ್ಲ. ಒಂದು ಅಧಿಕರಣವಿದ್ದಾಗ ಮಾತ್ರ ಅಧಿಕರಣದಿಂದ ರೂಪಾಂತರದಲ್ಲಿ, ಧರ್ಮದಲ್ಲಿ ಭ್ರಾಂತಿ ಬರುತ್ತದೆ ಹೊರತು ಧರ್ಮಿ ಸ್ವರೂಪದಲ್ಲಿ ಭ್ರಾಂತಿ ಬರಲಾರದು. ಆದ್ದರಿಂದ ಆ ಜೀವನ ಸ್ವರೂಪ ಎಂದೂ ಹಾಳಾಗುವುದಿಲ್ಲ ಮತ್ತು ನಾಶವಾಗುವುದಿಲ್ಲ. ಆ ಬೆಂದದಂತೆ ಬಿಂಬನಿರುತ್ತಾನೆ ಎಂಬುದು ನಾವು ಅನುಮೇಯ ತಿಳಿದುಕೊಳ್ಳಬೇಕು. ಲೋಕದಲ್ಲಿ ಅತಿ ಉತ್ತಮ ಜೀವರಿಗೆ ಅವರ ಅಧಮ ಜೀವರಿರ್ತಕ್ಕಂಥ ಬಿಂಬರೂಪವನ್ನು ಕಾಣಬಲ್ಲರು. ಆದರೆ ಉತ್ತಮರ ಬಿಂಬವನ್ನು ಆತ್ಮರು ಎಂದು ಕಾಣಲು ಸಾಧ್ಯವಿಲ್ಲ.
ಇದನ್ನು ಇಲ್ಲಿ ಕೂರ್ಮ ಪುರಾಣದಿಂದ ನಮಗೆ ತಿಳಿಸ್ತಾ ಇದೆ. ವ್ಯಕ್ತಃ ಭವೇದ್ ಹರಿ ತತ್ರ, ಭಗವಂತ ವ್ಯಕ್ತನಾಗುತ್ತಾನೆ ಎಲ್ಲಿ? ಯಸ್ಥಾನಂ ರಚಿತಂ ಸತಾಂ, ಸಜ್ಜನರು ಏನು ಅಂದುಕೊಳ್ಳುತ್ತಾರೆ, ಸಹಜವಾಗಿ ಅಂದುಕೊಳ್ಳುತ್ತಾರೆ, ಅಲ್ಲಿ ಭಗವಂತ ನೆಲೆಸಿರುತ್ತಾನೆ ಎಂದರ್ಥ. ಇವನು ಅಂದುಕೊಳ್ಳುವುದಕ್ಕೆ ಬೀಜರೂಪವಾಗಿ ಭಗವಂತ ನೆಲೆಸಿರುತ್ತಾನೆ ಎಂದು ನಾವು ತಿಳಿಯಬೇಕು. ಇದನ್ನು ಅನೇಕ ಆಖ್ಯಾನಿಕ ರೂಪವಾಗಿ ಭಾಗವತದಲ್ಲಿ ಶ್ರೀ ವೇದವ್ಯಾಸ ದೇವರು ತಿಳಿಸಿರುತ್ತಾರೆ. ಪ್ರಕೃತ ಭಾಗವತ 3ನೇ ಸ್ಕಂದದ 25ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ಈ ವಾಕ್ಯವನ್ನು ಉದರಿಸಿ ಹೇಳಿದ್ದಾರೆ. ವ್ಯಕ್ತಃ ಭವೇದ್ ಹರಿಹಿ ತತ್ರ ಯಸ್ಥಾನಂ ರಚಿತಂ ಸತಾಂ. ಈ ಪ್ರಸಂಗ ಯಾವುದು ಅಂದರೆ, ಯಾವ ಭಗವಂತ ಮಗನ ರೂಪದಲ್ಲಿ, ತಂದೆ ರೂಪದಲ್ಲಿ, ತಾಯಿ ರೂಪದಲ್ಲಿ, ತಾತ ರೂಪದಲ್ಲಿ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಅವತಾರ ಮಾಡಿದ್ದಾನಲ್ಲ, ಈ ಅವತಾರ ಮಾಡಿದ ಹಿನ್ನೆಲೆ ಏನು ಅಂದರೆ, ಆಯಾ ಜೀವರು ತಪಸ್ಸಿನಿಂದ ಪ್ರಾರ್ಥಿಸಿಕೊಂಡಿರುತ್ತಾರೆ, ನೀನು ನನ್ನ ಮಗನಾಗಿ ಹುಟ್ಟು, ನೀನು ನನ್ನ ಗಂಡನಾಗು ಎಂದು ಹೇಳಿ ಯಾವ ಲಕ್ಷ್ಮಾತ್ಮಕವಾದ ಕೃಷ್ಣನ ಮಡದಿಯರು ಹಾಗೆ ಅಗ್ನಿಪುತ್ರರಾದ ಗೋಪಿಕಾಸ್ತ್ರೀಯರು ಅನೇಕ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದ ಕೃಷ್ಣನೇನಾದ ಗೋಪಿಕೆಯರಿಗೆ ಪತಿ ಎನಿಸಿದ. ಲಕ್ಷ್ಮಿ ವಿಶೇಷ ಸನ್ನಿಧಾನ ವಿಶೇಷದಿಂದ. ಹಾಗೆಯೇ ಅನೇಕ ಋಷಿಗಳಲ್ಲಿ ಆ ಭಕ್ತರು ನಮಗೆ ಮಗನಾಗಿ ನೀನು ಹುಟ್ಟು ಅಂತ ಹೇಳಿದಾಗ ಭಗವಂತ ಮಗನಾಗಿ ಅವತರಿಸುತ್ತಾನೆ. ಇಲ್ಲಿ ಕರ್ದವರು ಭಗವಂತನ ಆರಾಧನೆ ಮಾಡುತ್ತಾರೆ. ದೇವತೆ ಕರ್ದವರು ಅತಿ ಶ್ರೇಷ್ಠ ತಪಸ್ಸುಗಳು. ಅವರು ತಮ್ಮ ಪತ್ನಿ ದೇವಹೂತಿ ಮತ್ತು ಲೋಕಕ್ಕೆ ಕಪಿಲನಾಗಿ ಅವತರಿಸಿ ವಿಶೇಷವಾದ ಶಾಸ್ತ್ರ ಪ್ರಮೇಯವನ್ನು ತಿಳಿಸಬೇಕಾದ್ರಿಂದ ತನ್ನ ಮಗನ ಮೂಲಕ ನಡೆಯಲಿ, ಆ ಮಗ ತನ್ನ ಭಗವಂತನೇ ಆಗಲಿ ಎಂಬ ಅಪೇಕ್ಷೆ ಮಾಡಿದ್ರಿಂದ ಭಗವಂತ ಅಲ್ಲಿ ಕಪಿಲರೂಪಿಯಾಗಿ ಅವತಾರ ಮಾಡಿದನು. ಯಾನಿ ಯಾನಿ ಬ್ರಹ್ಮಾದಿರೂಪಾಣಿ ರೋಚಂತೆ ಸ್ವಜನಾನಂ ತಾನ್ಯೇವ ತೇ ವ್ಯಕ್ತರ್ಥಂ ಅವಿರೂಪಾಣಿ. ವ್ಯಕ್ತಃ ಭವೇದ್ ಹರಿ ತತ್ರ ಯಸ್ಥಾನಂ ರುಚಿತಂ ಸತಾಂ ಇತಿ ಕೌರ್ಮೆ. ಬ್ರಾಹ್ಮಣಾದಿ ರೂಪಗಳು ಅಂದರೆ ಬ್ರಹ್ಮಾದಿ ರೂಪಗಳು ನಿನ್ನ ಅವತಾರಕ್ಕೆ ಭಕ್ತ ಜನರಿಗೆ ರುಚಿಸುತ್ತದೆಯೋ ಆಯಾ ಶರೀರಗಳೇ ನಿನಗೂ ಅವತಾರಕ್ಕೆ ಪ್ರಿಯವೆನಿಸುತ್ತದೆ ಎಂದರ್ಥ. ಬ್ರಹ್ಮದೇವರು ಮೊಟ್ಟ ಮೊದಲಿಗೆ ಪುರುಷನಾಗಿ ಭಗವಂತನ ಆರಾಧಿಸಿದಿಂದ ಪುರುಷನಾಗಿ ವ್ಯಕ್ತನಾದ ಬ್ರಹ್ಮದೇವರಲ್ಲಿ ಪುರುಷಾಕೃತಿಯಿಂದ ವ್ಯಕ್ತನಾಗಿ ಸೃಷ್ಟಿ ಕಾರ್ಯವನ್ನು ಬ್ರಹ್ಮನಿಂದ ಮಾಡಿಸಿದ. ಆದ್ದರಿಂದ ಪುರುಷ ಬ್ರಹ್ಮ ಎಲ್ಲ ಶಬ್ದವು ಭಗವಂತನದೇ ಆಯಿತು. ಇದನ್ನು ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದ ಅಂದುಕೊಂಡಿದ್ದರಿಂದ ಅದನ್ನು ಭಗವಂತ ಅದರಂತೆ ತೋರಿಕೊಂಡ. ರುಚಿರ ಮಹರ್ಷಿಗಳು ಸಹ ಭಗವಂತನ ಪುತ್ರನಾಗಿ ಜನಿಸಲಿ ಎಂದು ತಪಸ್ಸು ಮಾಡಿದ್ದರಿಂದ ಭಗವಂತ ಏನು ಮಾಡಿದ? ಪುತ್ರತ್ವೇನ ಅವತಾರ ಮಾಡಿದ. ಯಾರಲ್ಲಿ ಶ್ರೀಹರಿ ಮಗನಾಗಿ ಅವತರಿಸಬೇಕೆಂದು ಭಕ್ತರು ಇಷ್ಟಪಡುವರೋ ಅವರಲ್ಲಿ ಅವನು ಅವತರಿಸುತ್ತಾನೆ. ಈ ರೀತಿ ಹೇಳಿದೆ. ಕರ್ದವ ಋಷಿಗಳು ನೀನು ನನ್ನ ಮಗನಾಗಿ ಅವತರಿಸಿದ್ದು ನನ್ನ ತಪಸ್ಸಿನಿಂದಲ್ಲ, ನಿನ್ನ ಭಕ್ತರು ಬ್ರಹ್ಮಾದಿಗಳು ಹಾಗೆ ಅಪೇಕ್ಷಿಸಿದ್ದರಿಂದ ನೀನು ನನ್ನ ಮಗನಾಗಿ ಅವತರಿಸಿದಿ, ಅದು ನನ್ನ ಭಾಗ್ಯ ಎಂದು ಸ್ತುತಿಸುತ್ತಾರೆ. ತ್ವಾಂ ಸೂರಭಿಃ ತತ್ತ ಅಭೂಸ್ತ್ವಹ್ಯದ್ಯಾಂ ಸದಾ ಅಭಿವಾದಾಢ್ಯ ಪಾದಪೀಠಂ ಐಶ್ವರ್ಯ ವೈರಾಗ್ಯ ಯಶೋ ವಿಬೋಧಃ
ವೀರ್ಯ ಶ್ರಿಯಃ ಪೂರ್ಣಮಹಂ ಪ್ರಪಜ್ಯೆ. ಕರ್ದಮನಾದ ನಾನು ಸತ್ಯವಾಗಿಯೂ ಪ್ರತ್ಯಕ್ಷವಾಗಿಯೂ ಬ್ರಹ್ಮಾದಿ ಜ್ಞಾನಿಗಳಿಂದ ಸೂರ್ಯಬಿಹಿ ತತ್ವವನ್ನು ತಿಳಿಯುವ ಇಚ್ಛೆಯಿಂದ ಬುಭುತ್ಸಯ ಯಾವಾಗಲೂ ವಂದನೆಗೆ ಯೋಗ್ಯವಾದ ಪಾದಪೀಠವುಳ್ಳ ಐಶ್ವರ್ಯದಿಂದಲೂ ನಿನಗಿಂತಲೂ ಭಿನ್ನವಾದ ಸಮಸ್ತ ವಸ್ತುಗಳು ಅಪಾರವೆಂದ ಜ್ಞಾನದಿಂದಲೂ ಯಶಸ್ಸಿನಿಂದಲೂ ವೀರ್ಯದಿಂದಲೂ ಕಾಂತಿಯಿಂದಲೂ ಯಾವಾಗಲೂ ಪೂರ್ಣನಾದ ನಿನ್ನನ್ನು ಶರಣು ಹೊಂದುತ್ತೇನೆ ಪ್ರಪಜ್ಯೆ. ಶ್ರೀಯ ಎಂಬ ಏಕವಚನ ಪ್ರಯೋಗ ಶ್ರೀಹರಿ ಮತ್ತು ಅವನ ಗುಣಗಳಿಗೂ ಭೇದವಿಲ್ಲ ಎಂದು ಸೂಚಿಸಲು ಇಲ್ಲಿ ತಿಳಿಸಿದ್ದಾರೆ. ತ್ವಾಂ ಸೂರ್ಯಭಿಹಿ ತಸ್ತ ಬುಭುಸ್ಸು ಯಾವತ್ತಂತ ಹೇಳಿ ಆ ಕಪಿಲನ್ನು ಸ್ತೋತ್ರ ಮಾಡುವಾಗ ಪರಂ ಪ್ರಧಾನಂ ಪುರುಷಂ ಮಹಾಂತಂ ಕಾಲಂ ಕವಿಂ ತ್ರಿವೃತ್ತಂ ಲೋಕಪಾಲಂ ಆತ್ಮಾನುಭೂತ್ಮಾನುಗತ ಪ್ರಪಂಚಂ ಸ್ವಚ್ಛಂದ ಶಕ್ತಿಂ ಕಪಿಲಂ ಪ್ರಪಜ್ಯೆ. ಪ್ರಕೃತಿ ಪುರುಷರಿಗಿಂತ ಉತ್ತಮನಾದ ಮುಖ್ಯ ಪುರುಷನೆನಿಸಿದ ಪರಂ ಅನಂತನಾದ ಮಹಾಂತಂ ಕಾಲಸ್ವರೂಪಿಯಾದ ಹಿಂದೆ ಮುಂದೆ ನಡೆದ ಮತ್ತು ನಡೆಯುವುದನ್ನೆಲ್ಲ ಬಲ್ಲ ಕವಿಂ ಗುಣಗಳಿಂದ ಅನಂತನಾದ ಭೂಮಿ ನೀರು ತೇಜಸ್ಸುಗಳನ್ನು ವ್ಯಾಪಿಸಿರುವ ಸ್ವರೂಪದಲ್ಲಿ ಅನಂತನಾದ ತ್ರಿವೃತ್ತಂ ಮೂರು ವೇದಗಳಿಂದಲೂ ಮೇಲೆ ತಿಳಿಸಲ್ಪಡದಂತೆ ಪ್ರಪಂಚ ಪಾಲಕನಾದ ಸ್ವರೂಪ ಜ್ಞಾನದಿಂದ ಆತ್ಮಾನುಭೂತ್ಯ ಅಶೇಷ ವಿಶೇಷವಾಗಿ ಪ್ರಪಂಚವನ್ನು ಬಲ್ಲ ತನ್ನ ಇಚ್ಛಾನುಸಾರವಾಗಿ ಜಗತ್ತನ್ನು ಸೃಷ್ಟಿಸುವುದೇ ಮೊದಲಾದ ಶಕ್ತಿಯುಳ್ಳ ಬ್ರಹ್ಮದೇವರನ್ನು ರುದ್ರದೇವರನ್ನು ಲಾಲಿಸುವ ಕಪಿಲಂ ಲಯಗೊಳಿಸುವ ಕಪಿಲನಾಮಕ ನಿನ್ನನ್ನು ಶರಣ ಹೊಂದುತ್ತೇನೆ ಎಂದರ್ಥ. ತ್ರಿವೃತ್ತನಕ್ಕೆ ಶ್ರೀಮದಾನಂದ ತಿಳಿಸುತ್ತಾರೆ. ವೇದೈಹಿ ವೃತ್ತತ್ವಾದ್ ಭಗವಾನ್ ತ್ರಿವೃತ್ತೀತಿ ಉಚ್ಯತೆ ಬುಧೈಹಿ ಇತಿ ಚ. ಮೂರು ವೇದಗಳು ಭಗವಂತನ ಮುಖ್ಯವಾಗಿ ಪ್ರತಿಪಾದಿಸುವುದರಿಂದ ಅವನು ತ್ರಿವೃತ್ತನೆನಿಸುವುದು ಅಂತ ಹೇಳುತ್ತಾರೆ ಅಂತ ಹೇಳಿ ಕೂರ್ಮ ಪುರಾಣದಲ್ಲಿ ತಿಳಿಸಿಕೊಟ್ಟಿದೆ. ಈ ರೀತಿಯಲ್ಲಿ ಕರ್ದಮ ಋಷಿಗಳು ಪ್ರಾರ್ಥನೆಯಂತೆ ಕಪಿಲನ ಅವತಾರವಾಯಿತು ಎಂದು ಒಂದು ನಿರ್ದಿಷ್ಟದಿಂದ ರಾಮದೇವರ ಅವತಾರವಾಗಲಿ, ಕೃಷ್ಣನ ಅವತಾರವಾಗಲಿ, ಬುದ್ಧಾದ ಅವತಾರವಾಗಲಿ, ಎಲ್ಲ ಅವತಾರಗಳು ಸಹ ಅನೇಕ ಭಕ್ತರು ಪ್ರಾರ್ಥಿಸಿದಿಂದ ಆಯಾ ರೂಪವನ್ನು ಭಗವಂತ ಅವತಾರತ್ವೇನ ಧರಿಸಿಕೊಂಡಿದ್ದಾನೆ. ಭಗವಂತ ಯಾವಾಗಲೂ ಸಹ ಭಕ್ತರ ಪ್ರಾರ್ಥನೆಯಂತೆ ನಡೆಯುತ್ತಾನೆ. ಏಕೆಂದರೆ ಮಹಾಮಹಿಮರ ಲಕ್ಷಣವೇ ಅದಾಗಿದೆ. ತಾನಿಲ್ಲದೆ ತಾನು ಏನನ್ನೂ ಮಾಡಬಲ್ಲ, ನಡೆಯಬಲ್ಲ. ಆದರೂ ಭಕ್ತರ ಕೋರಿಕೆಯಂತೆ ಭಗವಂತ ನಡೆದು ತೋರಿಸುತ್ತಾನೆ ಎಂಬುದೇ ನಾವು ಎಲ್ಲ ಅವತಾರದಲ್ಲೂ ಮೂಲಭೂತವಾಗಿ ತಿಳಿದು ಬರುತ್ತದೆ. ಇದನ್ನು ನಮ್ಮ ಬಿಂಬನಲ್ಲೂ ನಾವು ತಿಳಿದುಕೊಳ್ಳಬೇಕು. ಎಲ್ಲ ಜೀವರು ತಮ್ಮಲ್ಲಿರತಕ್ಕಂಥ ಆಸೆ, ಅಭಿವ್ಯಕ್ತಿ ಯಾವುದು ಮುಚ್ಚಿರತಕ್ಕಂಥ ಆಸೆಯಲ್ಲಿ ಇರತಕ್ಕಂಥ ಆಸೆ ಹೇಗೆ ಹುಟ್ಟುತ್ತದೆ? ಅದು ಸ್ವಭಾವ. ಆ ಸ್ವಭಾವದಂತೆ ಭಗವಂತ ಬಿಂಬರೂಪನಾಗಿ ವ್ಯಕ್ತನಾಗುತ್ತಾನೆ ಎಂದರ್ಥ. ಬಿಂಬ ನಿತ್ಯ, ಜೀವರು ನಿತ್ಯ. ಹಾಗಾದರೆ ವ್ಯಕ್ತನಾಗುತ್ತಾನೆ ಯಾವ ದಿನ, ಹೇಗೆ ಅದ ಹಾಗೆ ತಿಳಿಯಬಾರದು. ಬಿಂಬನ ಪರಿಚಯ ಮತ್ತು ಪ್ರತಿಬಿಂಬನ ಪರಿಚಯ ಹೇಗಾಯಿತು ಎಂಬುದನ್ನು ಇಲ್ಲಿ ವೇದವ್ಯಾಸದೇವರು ಭಾಗವತದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದು ಕೂರ್ಮ ಪುರಾಣದಲ್ಲಿ ವಿಶೇಷ ಆಕಾರವಾಗಿ ತಿಳಿದುಕೊಡುತ್ತಾರೆ. ಇದನ್ನು ಪುರಂದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದಾರೆ. ನಾವು ಪುರಾಣದಿಂದ ಏನು ತಿಳಿಯಬೇಕು? ಬಿಂಬನ ಉತ್ಪತ್ತಿಯನ್ನು ತಿಳಿಯಿರಿ, ಪ್ರತಿಬಿಂಬನ ಉತ್ಪತ್ತಿಯನ್ನು ತಿಳಿಯಿರಿ ಎಂದರ್ಥ. ಹೇಗೆ ಉತ್ಪತ್ತಿಯೇ ಇಲ್ಲದ ಬಿಂಬ, ಉತ್ಪತ್ತಿಯೇ ಇಲ್ಲದ ಪ್ರತಿಬಿಂಬನನ್ನು ತಿಳಿಯಿರಿ ಅಂದರೆ ಏನರ್ಥ? ಅದಕ್ಕೋಸ್ಕರವಾಗಿ ಪುರಾಣ ಅಂತ ಹೆಸರು ಹೇಳಿರುವುದು. ಪುರಾಣ ಎಂಬುದಕ್ಕಂಥದ್ದು ಯಾವುದು ಹೊಸದಾಗಿ ಸೃಷ್ಟಿ ಮಾಡುವುದಿಲ್ಲ. ಇದ್ದದ್ದನ್ನೇ ನಮಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಅದೇ ಆಗಮ, ವೇದ, ಉಪನಿಷತ್ತು ಎಲ್ಲವೂ ಸಹ
ಭಗವಂತನ ಇರುವ ಗುಣಗಳನ್ನೇ ನಮಗೆ ತಿಳಿಸುತ್ತಾ ಹೋಗುತ್ತೆ ಹೊರತು ಯಾವ ಶಬ್ದವೂ ಏನನ್ನು ಹೊಸದಾಗಿ ಹುಟ್ಟಿಸಿ ಹೇಳುವುದಿಲ್ಲ. ಹಾಗೆ ಬಿಂಬ ಎಂದೂ ಹುಟ್ಟಿಲ್ಲ, ಪ್ರತಿಬಿಂಬನೂ ಎಂದು ಹುಟ್ಟಿಲ್ಲ. ಹೇಗೆ ವ್ಯಕ್ತವಾಯಿತು ಭಗವಂತನ ರೂಪ, ಪ್ರತಿಬಿಂಬನ ಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳುವ ಪ್ರಮೇಯ ಇದಾಗಿದೆ. ಅದನ್ನು ಶ್ರೀ ವೇದವ್ಯಾಸದೇವರು ವ್ಯಕ್ತಃ ಭವೇದ್ ಹರಿತತ್ರ ಯಸ್ಥಾನಂ ರಚಿತಂ ಸತಾಂ. ರಚಿತಂ ಎಂಬುದು ಸಕರ್ಮಕವಾಗಿ ಅಪೇಕ್ಷೆ ಮಾಡಿದಂತೆ ತೋರುತ್ತದೆ. ಆದರೆ ಇದನ್ನು ನಾವು ತಿಳಿದುಕೊಂಡಾಗ ಅನಾದಿ ನಿತ್ಯವಾದ ಬಿಂಬ, ಅನಾದಿ ನಿತ್ಯವಾದ ಪ್ರತಿಬಿಂಬ. ಬಿಂಬನಿಲ್ಲದೆ ಪ್ರತಿಬಿಂಬನಿಲ್ಲ, ಪ್ರತಿಬಿಂಬನಿಂದ ಬಿಂಬನಿಗೆ ಏನೂ ಪ್ರಯೋಜನವಿಲ್ಲ. ಬಿಂಬನ ಸಹಾಯದಿಂದ ಪ್ರತಿಬಿಂಬವಿದೆ. ಅವನು ಸ್ವತಂತ್ರ, ಇವನು ಅಸ್ವತಂತ್ರ. ಅನಂತ ಕೋಟಿ ಅಸ್ವತಂತ್ರದಿಂದ ಸ್ವತಂತ್ರನಿಗೆ ಏನೂ ಪ್ರಯೋಜನವಿಲ್ಲ, ಏನೂ ಉಪಕಾರವಿಲ್ಲ. ಅವನಿಂದ ಇವನ ಆದಾಯ ಎಂಬತಕ್ಕಂಥ ಸಂಬಂಧ ಎಲ್ಲಿಗೂ ಹೇಳಬಾರದು, ಇರುವುದೂ ಇಲ್ಲ. ಆದರೆ ಬಿಂಬನಿಂದ ಪ್ರತಿಬಿಂಬವಿದೆ ಎಂಬುದನ್ನು ಮಾತ್ರ ನಾವು ಸದಾ ತಿಳಿದುಕೊಳ್ಳಬೇಕು. ಇದು ಎಂದೋ ತಿಳಿದುವಂತಲ್ಲ. ನಾವು ಅನಾದಿ ನಿತ್ಯರಾದರೂ, ಬಿಂಬ ಅನಾದಿ ನಿತ್ಯವಾದರೂ, ಪ್ರತಿಬಿಂಬವೂ ಅನಾದಿ ನಿತ್ಯವಾದರೂ ಯಾಕೆ ಮನುಷ್ಯರು, ಪ್ರಾಣಿಗಳು ಮೋಹಕವಾಗಿ ಮೋಹಪರವಶದಿಂದ ಬಿಂಬನನ್ನು ಬಿಟ್ಟು ಬೇರೆ ಪದಾರ್ಥಗಳೇ ಆಸಕ್ತರಾಗುತ್ತಾರೆ? ಮನುಷ್ಯ ತನ್ನಲ್ಲಿರತಕ್ಕಂತಹ ಬಿಂಬನನ್ನು ಪರಿಚಯ ಮಾಡಿಕೊಳ್ಳುವುದೇ ಎಷ್ಟೋ ಜನ್ಮದ ನಂತರದಲ್ಲಿ. ಯಾಕೆ ಹೀಗಾಗುತ್ತದೆ? ಇದು ಅಪ್ರಮತ್ತೆ, ಅಂದರೆ ಆ ಜೀವನಿರ್ತಕ್ಕಂಥ ಅಜ್ಞಾನದ ಪರಾವಶೆ, ಬಂಧನ. ಭಗವಂತನ ಇಚ್ಛಾ, ಭಗವಂತನ ಇಚ್ಛೆ ಯಾವಾಗ ಬರುತ್ತೋ ಆಗಲೇ ತಾನು ವ್ಯಕ್ತನಾಗುತ್ತಾನೆ, ಅಂದರೆ ತಾನಿದ್ದದ್ದನ್ನು ತೋರಿಸಿಕೊಳ್ಳುತ್ತಾನೆ ಎಂದರ್ಥ. ಆದ್ದರಿಂದ ಸಕಲ ಜೀವರಲ್ಲೂ ಇರತಕ್ಕಂಥ ಬಿಂಬ ಈಶ್ವರನ ಇಚ್ಛೆ ಬಂದಾಗ ಮಾತ್ರ ಅದು ಪ್ರತಿಬಿಂಬನಾದ ಜೀವರಲ್ಲಿ ಇಚ್ಛೆ ಮೂಡುತ್ತದೆ ಎಂದರ್ಥ. ಈ ರೀತಿಯಾಗಿ ನಾವು ವ್ಯಾಖ್ಯಾನಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು. ಇದೇ ಬಿಂಬ ಮತ್ತು ಪ್ರತಿಬಿಂಬದ ನಿಕಟವಾದ ಸಂಬಂಧ, ಇದು ನಿತ್ಯವಾದ ಸಂಬಂಧ. ನಾವು ಬಿಂಬನನ್ನು ಎಷ್ಟು ಚೆನ್ನಾಗಿ ತಿಳಿಯುತ್ತೇವೆಯೋ ಅದು ಪ್ರತಿಬಿಂಬನನ್ನು ಅಷ್ಟು ಚೆನ್ನಾಗಿ ತಿಳಿದಂತೆ ಆಗುತ್ತದೆ, ತಿಳಿದುಕೊಂಡಂತೆ ಆಗುತ್ತದೆ. ನಮ್ಮ ಯೋಗ್ಯತೆಯನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ನಾವು ಭಗವಂತನ ಸಮೀಪ, ಭಗವಂತನ ವಿಶೇಷಾಕಾರವಾಗಿ ಆರಾಧಿಸಲು ಬರುತ್ತದೆ. ಆದ್ದರಿಂದ ಬಿಂಬ ಪ್ರತಿಬಿಂಬದ ಉದ್ದೇಶ ಏನು ಅಂದರೆ ಆತ್ಮಾವಲೋಕನ, ನಿನ್ನನ್ನು ನೀ ತಿಳಿಯುವ ಬಗೆ. ನಾವು ಅನ್ಯತಾಕಾರವಾಗಿ ತಿಳಿದುಕೊಂಡಿದ್ದೇವೆ. ಬಂಧನದಿಂದ, ಮೋಹದಿಂದ, ಅಜ್ಞಾನದ ಪರವಶದಿಂದ ತಾವಲ್ಲದಿದ್ದನ್ನು ನಾವು ಒಂದು ಭ್ರಮಿಸಿದ್ದೇವೆ. ಆದ್ದರಿಂದ ನಮಗೆ ದುಃಖವಾಗುತ್ತಿದೆ. ಯಾರೇ ಆಗಲಿ ತಮ್ಮ ಯೋಗ್ಯತೆಯನ್ನು ತಳಸ್ಪರ್ಶವಾಗಿ ತಿಳಿದಾಗ ಅವರಿಗೆ ಅನ್ಯಾಪೇಕ್ಷೆಯೇ ಉಂಟಾಗುವುದಿಲ್ಲ. ಬಡವ ನೀ ಮಡುವಿನಲ್ಲಿರು ಎಂಬ ಗಾದೆ ಒಂದಿದೆ. ಯಾರು ತಾವು ಬಡವರು ಎಂದು ತಿಳಿದುಕೊಳ್ಳುತ್ತಾರೋ ಅವರು ಎಂದು ಏಣಿಯನ್ನು ಹತ್ತಕ್ಕೆ ಪ್ರಯತ್ನ ಮಾಡುವುದೇ ಇಲ್ಲ. ನನ್ನ ಯೋಗ್ಯತೆ ಇದ್ದಿದೆ, ಆದ್ದರಿಂದ ನಾನೇ ಇಲ್ಲಿ ಸಂತೃಪ್ತನಾಗಿರುತ್ತೇನೆ ಅಂತ ಹೇಳ್ತಾರೆ. ಸಂತೃಪ್ತಿ ಇಲ್ಲದ ಜೀವರು ಯಾವ ಏಣಿಯನ್ನು ಹತ್ತಿದರೂ ಅವರು ಮತ್ತೆ ಕೆಳಗಡೆ ಇಳಿಯಲೇಬೇಕು. ಏಕೆಂದರೆ ಕ್ಷಣಿಕವಾದ ಆಸೆಗಳಿಂದ ಮೇಲೆ ಏರುವುದರಿಂದ ಸ್ವರೂಪ ಬದಲಾಗುವುದಿಲ್ಲ. ಸ್ವರೂಪದ ಜ್ಞಾನವೇ ಬಿಂಬೋಪಾಸನೆ ಎಂಬುದು.
ಅದನ್ನು ಇಲ್ಲಿ ಮಾರ್ಮಿಕವಾಗಿ ವ್ಯಾಸದೇವರು ಭಾಗವತದಿಂದ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಪುರಂದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದಾಸರಿಗೆ ಅನಂತ ನಮಸ್ಕಾರಗಳನ್ನು ಮಾಡಿ ಅವರ ಅಂತರ್ಯಾಮಿ ಪುರಂದ ವಿಠಲನಿಗೆ ಭೂಯಿಷ್ಟಾಂತಿ ನಮ್ಮ ಉಕ್ತಿಮಿದೇಮ ಎಂದು ತಿಳಿಸಿ, ಇದು ವಿಶೇಷ ಜ್ಞಾನ ತಿಳಿಯುವುದು ಕೇವಲ ಮನುಷ್ಯರಲ್ಲಿ ಮಾತ್ರ. ಇಂಥ ಮನುಷ್ಯ ಜನ್ಮವನ್ನು ದಯಪಾಲಿಸುವ ಭಗವಂತನಿಗೆ ನಮ್ಮ ತಂದೆ ತಾಯಿಗಳ ಮೂಲಕ ಪಾಲಿಸಿದ್ದಾನೆ. ಆದ್ದರಿಂದ ಅವರ ಉಪಕಾರ ಸ್ಮರಣೆಯನ್ನು ಮಾಡಬೇಕು. ತಂದೆ ತಾಯಿಗಳ ಗುರು ಹಿರಿಯರ ಮೂಲಕ ವಾಸಿಸಿದ್ದರು, ಆದ್ದರಿಂದ ಅವರ ಉಪಕಾರ ಸ್ಮರಣೆ ಮಾಡಬೇಕು. ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳ ಮೂಲಕ ಈ ಕೃತಿಯನ್ನು ಮಾಡಿದ್ದರಿಂದ ಅವರ ವಿಶೇಷ ಸ್ಮರಣೆ ಮಾಡಬೇಕು. ವಾಯುದೇವರು ಭಗವಂತನ ವಿಶೇಷ ಆಜ್ಞಾರೂಪವಾಗಿ ಸಕಲ ಜೀವರಲ್ಲೂ ನಿಂತು ಹಂಸೋಹಂ ಸ್ವಾಹ ಎಂಬ ಮಂತ್ರವನ್ನು ಜಪಿಸುವುದಾಗಿ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ವಿಶೇಷ ಜ್ಞಾನ ರೂಪವಾಗಿ, ಶಕ್ತಿ ರೂಪವಾಗಿ, ಬಲ ರೂಪದಲ್ಲಿ ಭಗವಂತ ಪ್ರಜ್ಞೆಯನ್ನು ಹುಟ್ಟಿಸುವುದರಿಂದ ಆ ಮುಖ್ಯ ಪ್ರಾಣ ವಾಯುದೇವರಿಗೆ ಮೂಲ ಗುರುಗಳಾಗಿರುವುದರಿಂದ ಅವರ ವಿಶೇಷ ಸ್ಮರಣೆಯನ್ನು ಮಾಡುತ್ತಾ, ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ಇವರಲ್ಲಿ ನಿಂತು ಅವರೇ ನಮ್ಮ ಬಿಂಬರಾಗಿ, ಅವರೇ ಎಲ್ಲರ ಬಿಂಬವೂ ಅವರೇ. ಆದ್ದರಿಂದ ಆ ಬಿಂಬ ವ್ಯಕ್ತವಾಗುವುದೇ, ಬಿಂಬನನ್ನು ತಿಳಿದು ಉಪಾಸನೆ ಮಾಡುವುದೇ ಮುಖ್ಯ ಪ್ರಯೋಜನ. ಒಂದೇ ಪ್ರಯೋಜನವಿರುವುದು. ಇದನ್ನು ತಿಳಿಸಲು ಇವಾಗ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿದಿದ್ದಾರೆ. ಇದೆಲ್ಲ ಪುರಾಣದಿಂದ ತಿಳಿಯಬೇಕಾದ್ದೇನು? ನಿಮ್ಮಲ್ಲೇ ಇರತಕ್ಕಂಥ ಪುರುಷೋತ್ತಮನೆಂದು ತಿಳಿಯಿರಿ. ಅವನೇ ನಿಮ್ಮ ಬಿಂಬ. ಆ ಬಿಂಬನಿಂದ ನಿಮಗೆ ಬೇಕಾದ ಸ್ವರೂಪ ಸುಖವು ವ್ಯಕ್ತವಾಗುತ್ತದೆ ಎಂಬ ಶ್ರೇಷ್ಠ ಅನುಸಂಧಾನವನ್ನು ತಲುಪಿಸಿದ್ದರಿಂದ ಭಗವಂತನಿಗೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಿಸು. ಹರಿಗೆ ಓಂ, ಹರಿಗೆ ಓಂ, ಹರಿಗೆ ಓಂ.